ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ರೋಚಕ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕೇಸ್ನ ಬಿಗ್ ಅಪ್ಡೇಟ್. ಕೊಲೆ ಕೇಸ್ನಲ್ಲಿ ಪೊಲೀಸರು ಮಾಡಿದ್ರ ಮತ್ತೊಂದು ಬಿಗ್ ಮಿಸ್ಟೇಕ್. ಏನದು ಮಿಸ್ಟೇಕ್? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಪೊಲೀಸರು ದರ್ಶನ್ ಕೊಲೆ ಕೇಸಲ್ಲಿ ಮಾಡಿರುವಂತಹ ಬಿಗ್ ಮಿಸ್ಟೇಕ್. ದರ್ಶನ್ ಕೇಸಲ್ಲಿ ರೌಡಿ ಶೀಟರ್ ಒಬ್ಬನನ್ನ ವಿಟ್ನೆಸ್ ಮಾಡಿದ್ದಾರೆ ಪೊಲೀಸರು. ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಈ ಒಂದು ರೋಚಕ ಸತ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಕೇಸಲ್ಲಿ ಕಾರು ಮತ್ತು ಇತರೆ ವಸ್ತುಗಳ ಮಹಜರು ನಡೆದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಒಬ್ಬನನ್ನ ವಿಟ್ನೆಸ್ ಮಾಡಿ ಸಹಿ ಮಾಡಿಸಿದ್ದಾರೆ ಪೊಲೀಸರು. ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವ ಹೊತ್ತಲ್ಲಿ ಪೊಲೀಸರ ವಿರುದ್ಧ ಸ್ವತಃ ನ್ಯಾಯಾಧೀಶರೇ ಗರಂ ಆಗಿದ್ದಾರೆ. ಶಿವು ಎಂಬ ರೌಡಿ ಶೀಟರ್ನ ವಿಟ್ನೆಸ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ರೌಡಿ ಶೀಟರ್ ಶಿವು ಎಂಬಾತನಿಂದ ವಿಟ್ನೆಸ್ ಆಗಿ ಸಹಿ ಮಾಡಿಸಿದ್ದಾರೆ. ವಕೀಲ ಸುಧನ್ವಾ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಬಿಗ್ ಮಿಸ್ಟೇಕ್ ಏನು ಪೊಲೀಸರು ಮಾಡಿದ್ದಾರೆ ಅದು ಬಯಲಾಗಿದೆ. ಕಾನೂನಿನ ಪ್ರಕಾರ ಗೌರವಾನ್ವಿತ ವ್ಯಕ್ತಿಗಳನ್ನ ವಿಟ್ನೆಸ್ ಮಾಡಬೇಕು. ಅವರಿಗೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬಾರ್ದು. ಹೀಗಾಗಿ ರೌಡಿ ಶೀಟರ್ ಅನ್ನ, ಅದರಲ್ಲೂ ಕೂಡ ಕ್ರಿಮಿನಲ್ ಕೇಸ್ ಇರುವವರನ್ನ ನೀವು ವಿಟ್ನೆಸ್ ಮಾಡುವಂತಿಲ್ಲ. ಕೋರ್ಟ್ ಮುಂದೆ ನಾನು ರೌಡಿ ಶೀಟರ್ ಅಂತ ಶಿವು ಕೂಡ ಒಪ್ಕೊಂಡಿದ್ದಾರೆ. ತನ್ನ ವಿರುದ್ಧ 3 ಕ್ರಿಮಿನಲ್ ಕೇಸ್ ಇದೆ ಅಂತ ಈ ರೌಡಿ ಶೀಟರ್ ಒಪ್ಕೊಂಡಿದ್ದು ತನಿಖಾಧಿಕಾರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ಕೊಲೆ ಕೇಸ್ನಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಕೋರ್ಟ್ನಲ್ಲಿ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಏನೆಲ್ಲ ಎಡವಟ್ಟುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಈಗ ನಿಜಕ್ಕೂ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರ ಪಾರ್ಟ್ ಎಷ್ಟಿದೆ, ಅವರ ಉಪಸ್ಥಿತಿ ಇತ್ತ, ಅವರು ಅದರಲ್ಲಿ ಇನ್ವಾಲ್ವ್ ಇದ್ದಾರಾ ಇಲ್ವಾ ಅನ್ನೋದರ ಬಗ್ಗೆ ಅಲ್ಟಿಮೇಟ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದರೆ ಅವರು ಈ ಒಂದು ಕ್ರೈಮ್ನಲ್ಲಿ ಭಾಗವಹಿಸಿದ್ದಾರೆ, ಅವರ ಪಾತ್ರ ಎಷ್ಟು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಈಗ ಎವಿಡೆನ್ಸ್ ಕ್ರಾಸ್ ಮಾಡಲಾಗ್ತಾ ಇದೆ. ಈ ಎವಿಡೆನ್ಸ್ ಸಾಕ್ಷಿಗಳ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಸ್ಥಳ ಮಹಜರು ಮಾಡಲಾಯಿತು, ಆ ಸ್ಥಳ ಮಹಜರು ಮಾಡಿದಾಗ ಸಾಕ್ಷಿಗಳನ್ನ ಅಲ್ಲಿ ಇಟ್ಕೊಂಡು ಸಾಕ್ಷಿಗಳ ಹತ್ರ ಸಹಿ ಮಾಡಿಸ್ಕೊಳ್ಳಲಾಗುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಆ ಶೆಡ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ರೀತಿ ಈ ಕ್ರೈಮ್ ನಡೆದಿರುವಂತಹ ಸ್ಥಳಗಳಲ್ಲಿ ಏನು ಮಹಜರು ಮಾಡ್ತಾರೆ, ಆ ಸಂದರ್ಭದಲ್ಲಿ ವಿಟ್ನೆಸ್ ಆಗಿ ಶಿವು ಅನ್ನುವಂಥ ಒಬ್ಬ ರೌಡಿ ಶೀಟರ್ ಅನ್ನ ಅಲ್ಲಿ ಸಹಿ ಮಾಡಿಸ್ತಾರೆ. ಈ ವಿಚಾರ ಮತ್ತೆ ಕೋರ್ಟ್ನಲ್ಲಿ ಬರುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಯಾರು ವಿಟ್ನೆಸ್ ಇದ್ದಾನೆ ಆತನೇ ಒಪ್ಕೊಳ್ತಾನೆ, ಹೌದು ನನ್ನ ರೌಡಿ ಶೀಟರ್, ನನ್ನ ಮೇಲೆ 3 ಕ್ರಿಮಿನಲ್ ಕೇಸ್ಗಳಿವೆ ಅಂತ. ನೀವು ವಿಟ್ನೆಸ್ ಆಗಿ ಮಾಡೋ ಅವರನ್ನ ತುಂಬಾ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಯಾವುದೇ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬಾರ್ದು, ಅಥವಾ ಅವ್ರ ಮೇಲೆ ಯಾವುದಾದ್ರೂ ಕೇಸ್ಗಳು ಅಥವಾ ರೌಡಿ ಶೀಟ್ ಅಂತಹ ಯಾವುದೇ ಅಪರಾಧಗಳನ್ನ ಎಸಗಿರಬಾರ್ದು. ಇಂತಹ ಅಪರಾಧಗಳನ್ನ ಎಸಗಿದ್ರೆ ಆ ವಿಟ್ನೆಸ್ನ ವ್ಯಾಲ್ಯೂ ಕಡಿಮೆ ಆಗುತ್ತಾ, ಅಥವಾ ಆ ವಿಟ್ನೆಸ್ ನಿಜಕ್ಕೂ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಸುಧನ್ವಾ ಅವರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳೆಲ್ಲ ಹೊರಗಡೆ ಬಂತು. ಹೀಗಾಗಿ ಸ್ವತಃ ನ್ಯಾಯಾಧೀಶರು ಕೂಡ ಸ್ವಲ್ಪ ಗರಂ ಆದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ.